ಸರ್ ಕಿಂಗ್ಡಮ್ ಹೇಗೆ ಅನ್ನಿಸ್ತು? ನನಗೆ ಸ್ವಲ್ಪ ಡಿಸಪಾಯಿಂಟಿಂಗ್ ಆಯ್ತು ಅನಿಸ್ತದು. ಯಾಕಂದರೆ ಇವ್ರು ಕೊಟ್ಟಿದ್ದ ಹೈಪು, ಇವ್ರು ಪ್ರಮೋಷನಲ್ಲಲ್ಲಿ ಹೇಳ್ತಿರೋಂಥ ಹೈಪು, ಲೈಕ್ ಗೌತಮ್ಸ್ ಕೆ ಜಿ ಎಫ್ ಅಂತ ಹೇಳ್ಕೊಂಡು ಹೈಪ್ ಕ್ರಿಯೇಟ್ ಮಾಡಿದ್ರು. ಅದಲ್ದಲೆ ಅನಿರುದ್ಧ BGM ಆಗಿರ್ಬೋದು ಅಥವಾ ವಿಜಯ್ ದೇವರಕೊಂಡ ಕಂಟಿನ್ಯೂಸ್ ಸ್ವಲ್ಪ ಅವ್ರದ್ದು ಲೈಕ್ ವಿಜಯ್ ದೇವರಕೊಂಡ ಕಂಟಿನ್ಯೂಸ್ ಒಂದು ಸ್ವಲ್ಪ ಎಲ್ಲ ಪ್ರೀವಿಯಸ್ ಮೂವೀಸ್ ಎಲ್ಲ ಅಷ್ಟಾಗಿ ಹೋಗಿಲ್ಲ. ಇದರಲ್ಲಿದ್ದಿಂದ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಫಿಲಿಮ್ ಮೇಲೆ. ಎಲ್ಲರೂ ವಿಜಯ್ ದೇವರಕೊಂಡಕ್ಕೆ ಎಷ್ಟು ಜನ ಹೋಗಿದ್ದಾರೆ ಅಥವಾ ಅನಿರುದ್ಧಗೋಸ್ಕರ ಎಷ್ಟು ಜನ ಹೋಗಿದ್ದಾರೆ. ಬಟ್ ನಾನು ಹೋಗಿದ್ದು ಪರ್ಟಿಕ್ಯುಲರ್ ಆಗಿ ನನಗೆ ಡೈರೆಕ್ಟರ್ ನೇಮಿಂದ ಹೋಗಿದ್ದು ಗೌತಮ್ ನೆಕ್ಸ್ಟ್ ಮೂವಿ ಅಂತ. ಲೈಕ್ ನನಗೆ ಪ್ರೀವಿಯಸ್ ವರ್ಕ್ ತುಂಬ ಇಷ್ಟ ಆಗಿತ್ತು. ಜರ್ಸಿ ಆಗಿರ್ಬೋದು ಅಥವಾ ಮಳ್ಳಿರಾವ ಸಮಥಿಂಗ್ ಏನಾಗ್ತಿದೆ ಅದೆಲ್ಲ ತುಂಬ ಇಷ್ಟ ಆಗಿತ್ತು. ಸೊ ನನಗೆ ಹೋಪ್ ಇದ್ದಿದ್ದು ಲೈಕ್ ನನ್ನ ಹೈಪ್ಗೆ ಮೇನ್ ರೀಸನ್ನು ಡೈರೆಕ್ಟರು. ಅದಲ್ದೇ ಪ್ರೊಡ್ಯೂಸರ್ ಹೇಳ್ದಂಗೆ ಲೈಕ್ ಗೌತಮ್ಸ್ KGF ಇದು ಗೌತಮ್ KGF ಅವ್ರ ಆ್ಯಂಗಲ್ KGF ತೆಗೆದ್ರೆ ಹೆಂಗಿರುತ್ತೋ ಆ ರೇಂಜಿಗೆ ಮಾಡಿದ್ದಾರೆ ಫಿಲಿಮ್, ಹಂಗಿದೆ ಅಂತ ಹೈಪ್ ಕ್ರಿಯೇಟ್ ಮಾಡಿದ್ರು. ಸೊ ಹೈಪಿಂದ ನಾನು ಒಳಗೆ ಕುಂತಾಗ ಇನಿಷಿಯಲಿ ನನಗೆ ಸ್ಟಾರ್ಟಿಂಗ್ ಮೂವಿ ತುಂಬ ಚೆನ್ನಾಗಿ ಅನಿಸ್ತು. ಕತೆ ಓಪನ್ ಅಪ್ ಆಗೋದಾಗಿರ್ಬೋದು, ಇದಾಗಿರ್ಬೋದು, ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ಸ್ ಇಂಟ್ರೊಡಕ್ಷನ್ ಆಗಿರ್ಬೋದು, ಆಮೇಲೆ ಟೇಕ್ ಆಫ್ ಆಗ್ತಿದ್ದು ಇದು ಸ್ಕ್ರೀನ್ ಪ್ಲೇ ಆಗಿರೋದು ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಆಗಿ ಹೋಯ್ತು. ಎಲ್ಲಿ ತನಕ ಅಂದರೆ ನನಗೆ ಅಂಟಿಲ್ ಇಂಟರ್ವಲ್ ತನಕ ತುಂಬ ಚೆನ್ನಾಗಿ ಅನಿಸ್ತು. ಇಂಟರ್ವಲ್ ಆದಮೇಲೆ ನನಗೆಲ್ಲೋ ಒಂಚೂರು ಸ್ಕ್ರೀನ್ ಪ್ಲೇ ಆಮೇಲೆ ಆ ಸ್ಟೋರಿ ಡೆವಲಪ್ ನೆಕ್ಸ್ಟ್ ಅದನ್ನು ತೊಗೊಂಡೋಗೋ ರೀತಿ ಇದೆಲ್ಲ ಅದು ಸ್ವಲ್ಪ ನನಗೆ ಬೋರ್ ಅನಿಸ್ತು. ಬೋರ್ ಇನ್ ದ ಸೆನ್ಸ್ ಇನ್ನೂ ಚೆನ್ನಾಗಿ ಮಾಡ್ಬೋದಾಯಿತು ಅನಿಸ್ತು. ಯಾಕಂದರೆ ಫಸ್ಟ್ ಹಾಫಲ್ಲಿ ಆ ಒಂದು ಸ್ಪೀಡ್ ಇತ್ತು, ಆ ಸ್ಪೀಡ್ ಬ್ರೇಕ್ ಡೌನ್ ಆಯಿತಾ ಅಂತ ನನಗೆ ಅದೊಂದು ಚೂರು ನನಗೆ ಅದೊಂದೇ ನನಗೆ ಡಿಸಪಾಯಿಂಟ್ ಅಂತ ಏನಕ್ಕೆ ರೀಸನ್ ಅಂದರೆ ನನಗೆ ಸೆಕೆಂಡ್ ಹಾಫು ಫಸ್ಟ್ ಹಾಫ್ ಇದ್ದಂಗೆ ಇದ್ದಿದ್ರೆ ನಾನು ಹೆವಿ ಇಂಪ್ರೆಸ್ ಆಗ್ತಿದ್ದೆ. ಬಟ್ ಅಲ್ಲೊಂದು ಚೂರು ನನಗೆ ಇದಾಯಿತು. ಇದು ಸಿನಿಮಾದ ನೆಗೆಟಿವ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೆಗೆಟಿವ್ ಅಂತಲ್ಲ, ಈಗ ನೆಗೆಟಿವ್ ಇದಕ್ಕೆ ಬರೋದಾದರೆ ಫಸ್ಟ್ ವಿಲ್ ಗೋ ನೆಗೆಟಿವ್ನೇ ಮಾತಾಡೋಣ. ಫಿಲಿಮ್ದು ನೆಗೆಟಿವ್ ನನಗೆ ಅನಿಸಿದ್ದು ಅಂದರೆ ಫಿಲಿಮ್ದು ಲೇಟರ್ ಆನ್ ಅಂದರೆ ಸೆಕೆಂಡ್ ಹಾಫಲ್ಲಿ ಸ್ಕ್ರೀನ್ ಪ್ಲೇ ಒಂಚೂರು ನನಗೆ ನೆಗೆಟಿವ್ ಅನಿಸ್ತು ಒಂದು. ಆಮೇಲೆ ಇನ್ನೊಂದು ಸ್ಟೋರಿ ಆ್ಯಕ್ಚುಲಿ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಸ್ಟೋರಿ ಆಗಿರ್ಬೋದು ಅಥವಾ ಕ್ಯಾರೆಕ್ಟರ್ಸ್ ಡೆವಲಪ್ ಮಾಡಿರೋದಾಗಿರ್ಬೋದು, ಆ ಒಂದು ಡೆಪ್ನೆಸ್ ಎಲ್ಲ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಬಟ್ ಅದನ್ನು ಹೋಗ್ತಾ ಅದನ್ನು ಡೆವಲಪ್ ಮಾಡಿರೋ ರೀತಿ ಒಂದು ಸ್ವಲ್ಪ ಫ್ಲ್ಯಾಟ್ ಅನಿಸುತ್ತೆ. ಒಂಚೂರು ಒಂಚೂರು ಅಂದರೆ ಇನ್ನೊಂದು ಆ್ಯಕ್ಚುಲಿ ಗೌತಮ್ ಅವ್ರ ಪ್ರೀವಿಯಸ್ ವರ್ಕಲ್ಲಿ ನಿಮಗೆ ಜರ್ಸಿ ಅದು ಆಗಿರ್ಬೋದು ಅಥವಾ ಬೇರೆ ಅದೇ ವರ್ಕ್ ನೋಡಿದ್ರು ನಿಮಗೆ ಅಲ್ಲಿಗೆ ಬೇಗ ಕನೆಕ್ಟ್ ಏನಾಗುತ್ತೆ ಗೊತ್ತಾ, ಎಮೋಷ್ನಲಿ ಬೇಗ ಕನೆಕ್ಟ್ ಆಗುತ್ತೆ. ಅದೇ ಅವ್ರ ಮೈನ್ ಇದು ಲೈಕ್ ಏನಂತಾರೆ ಅದಕ್ಕೆ ಸೇಫ್ ಝೋನ್ ನನಗೆ. ಬಟ್ ಇದ್ರಲ್ಲಿ ನನಗೆ ಅದು ತುಂಬ ಮೈನಸ್ ಅನಿಸ್ತು. ಅದೇ ನನಗೆ ಮಿಸ್ ಹೊಡಿತಿಲ್ಲಿ. ಓಕೆ ಒಂದು ಬ್ರದರ್ ಸೆಂಟಿಮೆಂಟಲ್ಲಿ ಅಂತ ಪ್ರೊಜೆಕ್ಟ್ ಮಾಡಿದ್ರೆ ಬ್ರದರ್ ಸೆಂಟಿಮೆಂಟ್ ಇದೆ, ಬಟ್ ಅದು ನನಗೆ ಅಷ್ಟು ಇದನ್ಸಿಲ್ಲ, ಫೀಲ್ ಆಗಲಿಲ್ಲ ನನಗೆ. ಅದು ಒಂಚೂರು ಆರ್ಟಿಫಿಷಿಯಲ್ ಅನಿಸ್ತು ಅಂತ ನನಗೂ ಫೀಲ್ ಆಯ್ತದು. ಲೈಕ್ ಅದೊಂದು ಅಂದರೆ ಸ್ಟೋರಿ ವೈಸಲ್ಲಿ ಒಂದು ಸ್ವಲ್ಪ ಇನ್ನೂ ಚೂರು ಸ್ಕ್ರಿಪ್ಟ್ ಆಗಿರ್ಬೋದು ಅಥವಾ ಎಮೋಷ್ನಲ್ ಸ್ವಲ್ಪ ಡೆಪ್ತ್ ಇನ್ನೂ ಚೆನ್ನಾಗಿ ಇದು ಮಾಡಿದರೆ ಇರ್ಬೋದು ಅಂತ ನನಗೆ ಅನಿಸಿದ್ದು. ಆಮೇಲೆ ಎರಡನೇದು ಅದು ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಮ್ಮ ಪ್ರಶಾಂತ್ ನೀಲ್ KGF ತೆಗ್ದಾಗಿಂದ ಇನ್ನು ಯಾವುದೇ ಮೂವಿ ತೆಗೆದ್ರೂ ಅದು ಕಂಪೇರ್ ಹೋಗುತ್ತೆ. ಸೊ ಇದರಲ್ಲೂ ನಿಮಗೆ ಒಂಥರ ಆ ಕಂಪ್ಯಾರಿಸನ್ ಬರುತ್ತೆ, ಆ ವೈಬ್ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ಸ್ಟಿಲ್ ಅದಕ್ಕೆ ಅದರಲ್ಲಿ ಒಂದು ಸ್ವಲ್ಪ ಹೊಸ ಥರದ ಏನೋ ಮಾಡ್ಬೋದಾಗಿತ್ತು. ಕೆಲವೊಂದು ಅನಿಸುತ್ತೆ ಇದೆಲ್ಲೋ ನೋಡ್ದಂಗಂತೂ ಫೀಲ್ ಆಗುತ್ತೆ ಕೆಲವೊಂದು ಸೀನ್ಸ್ ಇದೆಲ್ಲ. ಆಮೇಲೆ ಕೆಲವೊಂದು ಕ್ಯಾರೆಕ್ಟರ್ಸು ಇನ್ನೂ ಸ್ವಲ್ಪ ಡೆಪ್ನೆಸ್ ಕೊಡ್ಬೋದಾಗಿತ್ತು. ಈಗ ಸಪೋಸ್ ನನಗೆ ಮೇನ್ ವೆರಿ ಇದು ತೊಗೊಂಡ್ರೆ ಲೈಕ್ ಹೀರೋಯಿನೇ ತಗೊಳ್ಳಿ. ನನಗೆ ಹೀರೋಯಿನ್ ಲೆಂತ್ ನೋಡಿದಾಗ ನನಗೆ ಸ್ಟಾರ್ಟಿಂಗ್ ಮುಖೇಶ್ ಆ್ಯಡ್ ಬರುತ್ತಲ್ಲ ಅದೇ ಲೆಂತ್ ಜಾಸ್ತಿ ಇದೆ ಅನಿಸ್ತು ಹೀರೋಯಿನ್ ಇದಕ್ಕೆ ಹೋಲಿಸ್ಕೊಂಡ್ರೆ. ಅದು ನನಗೆ ತುಂಬ ಇದು ಅನಿಸ್ತು. ಅದೊಂದು ಅಷ್ಟೇ. ಆಮೇಲೆ ನಾನು ಹೋಗಿದ್ದೆ ಒಂದು ಸಾಂಗಿಗೋಸ್ಕರ, ಹೃದಯಂ ಲೋಪಲ್ ಅಂತ ಒಂದು ಒಳ್ಳೆ ಟ್ರ್ಯಾಕ್ ಇತ್ತು. ಅದೇ ಟ್ರ್ಯಾಕ್ ಇಲ್ಲ ಫಿಲಿಮಲ್ಲಿ, ಅದು ಕಟ್ ಮಾಡಿದ್ದಾರೆ. ಅದು ಕಟ್ ಮಾಡೋ ಬದಲು ಕೆಲವೊಂದು ಸೆಕೆಂಡ್ ಹೇಳಿದ್ನಲ್ಲ ಲ್ಯಾಗ್ ಸೀನ್ಸ್ ಇದ್ದಾವೆ, ಅದನ್ನು ತೆಗೆದು ಅದನ್ನು ಹಾಕ್ಬೋದಾಗಿತ್ತು. ಸೊ ಅದೊಂದು ನನಗೆ ಮೈನಸ್ ಅನಿಸ್ತು. ಲೈಕ್ ಕ್ಯಾರೆಕ್ಟರ್ಸ್ ಇನ್ನೂ ಸ್ವಲ್ಪ ಡೆಪ್ನೆಸ್ ಕೊಡ್ಬೋದಾಗಿತ್ತು ಅಂತ. ಆಮೇಲೆ ನನಗೆ ತುಂಬ ಇದಾಗಿದ್ದೇನೆಂದರೆ ಬರ್ತಾ ಲಾಸ್ಟ್ ಅಂದರೆ ಕ್ಲೈಮ್ಯಾಕ್ಸು ಒಂಥರ ಈ ರಶಲ್ಲಿ ಮಾಡ್ದಂಗೆ ಆದ್ರ ಅಂತ. ಈಗ ಅಂಟಿಲ್ ನಿಮಗೆ ಪ್ರೀ ಕ್ಲೈಮ್ಯಾಕ್ಸ್ ಅಂತ ಒಂದು ಸ್ವಲ್ಪ ಬರುತ್ತೆ, ಅಂದರೆ ಸ್ಲೋ ಬರುತ್ತೆ ಸ್ಟೋರಿ ಎಲ್ಲ. ಕ್ಲೈಮ್ಯಾಕ್ಸ್ ಬರೋಷ್ಟೊತ್ತಿಗೆ ಪಟ ಓಪನ್ ಮಾಡಿಬಿಟ್ರ ಅಂತ. ಲೈಕ್ ಟ್ವಿಸ್ಟ್ ರಿವೀಲ್ ಮಾಡೋದಾಗಿರ್ಬೋದು, ಒಂಥರ ಕ್ಲಮ್ಸಿ ಆಯಿತಾ ಅಂತ ನನಗೆ ಫೀಲ್ ಆಗಿದ್ದು ಇದು ಕ್ಲೈಮ್ಯಾಕ್ಸು. ಅದು ನನಗೆ ತುಂಬ ನೆಗೆಟಿವ್ ಅನಿಸ್ತು. ಆಮೇಲೆ BGM ಎಲ್ಲರೂ ಹೇಳೋ ಪ್ರಕಾರ BGM ಪಾಸಿಟಿವ್ ಅಂತ ಹೇಳ್ತಾರೆ. ಬಟ್ ನನಗೆ ಓಕೆ BGM ಚೆನ್ನಾಗಿದೆ, ಬಟ್ ಎಲ್ಲೋ ಒಂದು ಕಡೆ ಒಂದೇ BGMನೇ ಅದು ರಿಪೀಟೆಡ್ ಆಗಿ ಓಡ್ದಂಗೆ ಅನಿಸ್ತು. ಕ್ರಿಂಜ್ ಅಂತಲ್ಲ, ಬಟ್ ನನಗೆ ಒಂದು ಸ್ವಲ್ಪ ರಿಪೀಟೆಡ್ ಅನಿಸ್ತು. BGM ಒಂಚೂರು
ಆಟ ಆಡ್ಬೋದು. ಸರ್, ಈ ಸಿನಿಮಾದಲ್ಲಿ ಪಾಸಿಟಿವ್ ಅಂದ್ರೆ ಏನ್ ಹೇಳ್ಬೋದು? ಇವಾಗ ನೆಗೆಟಿವ್ ಆಯ್ತು, ಪಾಸಿಟಿವ್ ಅಂದ್ರೆ ಏನ್ ಹೇಳ್ಬೋದು? ಫಿಲಿಮ್ ಪಾಸಿಟಿವ್ ಫಸ್ಟು ಪ್ರೊಡಕ್ಷನ್ ವ್ಯಾಲ್ಯೂ. ಅವ್ರೇನೀಗ ಪ್ರೊಡ್ಯೂಸರ್ ಏನು ಹೇಳ್ದಂಗೆ ತುಂಬ ರಿಚ್ ಆಗಿ ಬಂದಿದೆ. ಫ್ರೇಮ್ಸ್ ಆಗಿರ್ಬೋದು ಅಥವಾ ಆ ಶೂಟ್ ಮಾಡಿರೋ ಲೊಕೇಶನ್ಸ್ ಆಗಿರ್ಬೋದು, ನೀವು ಅದು ಕಾಣುತ್ತೆ ಸ್ಕ್ರೀನ್ ಮೇಲೆ. ಲೈಕ್ ಒಳ್ಳೆ ಪ್ರೊಡಕ್ಷನ್ ಇದೆ ಅನಿಸುತ್ತೆ. ಎರಡನೇದು ನನಗೆ ವಿಜಯ್ ದೇವರಕೊಂಡ ಅವ್ರ ಆ್ಯಕ್ಟಿಂಗು ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನನ್ನ ಪ್ರಕಾರ ನನಗೆ ಅದೇ ಅರ್ಜುನ್ ರೆಡ್ಡಿಯಲ್ಲಿ ನೋಡಿದ ಇಂಟೆನ್ಸಿಟಿ ಇದರಲ್ಲೂ ಕೆಲವೊಂದು ಸೀನ್ಸಲ್ಲಿ ಮಾಡಿದ್ದಾರೆ. ಯಾಕೆ ಅವ್ರ ಕಡೆಯಿಂದ 100% ಎಫರ್ಟ್ ಹಾಕಿದ್ದಾರೆ ವಿಜಯ್ ದೇವರಕೊಂಡ. ಅದು ನನಗೆ ತುಂಬ ಪಾಸಿಟಿವ್ ಅನಿಸ್ತು. ಕೆಲವೊಂದು ಸೀನ್ಸು ಸೀರಿಯಸ್ಲಿ ಎಸ್ಪೆಷಲಿ ಎಮೋಷನ್ ಸೀನ್ಸಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಮೋಷನಲ್ ಸೀನ್ಸ್ ಇದೆ, ಚೆನ್ನಾಗೇ ಇದೆ, ಬಟ್ ಇನ್ನೂ ಚೂರು ಡೆಪ್ತ್ ಇರ್ಬೋದಾಯ್ತಂತ ಇದು. ಬಟ್ ಅವ್ರದ್ದು ವಿಜಯ್ ದೇವರಕೊಂಡ ಸತ್ಯದೇವ್ದು ಏನು ಸೀನ್ಸ್ ಇದಾವಲ್ಲ ಎಮೋಷನಲ್ಸ್, ಅದು ಆ್ಯಕ್ಚುಲಿ ಸಖತ್ತ ಬಂದಿದೆ. ಅವ್ರದ್ದೊಂದು ತುಂಬ ಇದು ಪ್ಲಸ್ಸು ನನ್ನ ಪಾಸಿಟಿವ್. ಹಂಗೆ ಇನ್ನು ಥರ್ಡ್ ಇದಕ್ಕೆ ಬಂದರೆ ನನಗೆ ಸ್ಟೋರಿ ಅಷ್ಟೇ. ಸ್ಟೋರಿ ಸ್ಕ್ರಿಪ್ಟಿಂಗ್ ವೈಸ್ ಚೆನ್ನಾಗಿದೆ. ಆ ಒಂದು ಏನಿದೆಯಲ್ಲ ಅದೆಲ್ಲ ಚೆನ್ನಾಗಿದೆ. ಲೈಕ್ ಒಂದು ಲಾಂಗ್ ಬ್ಯಾಕ್ ಒಂದು ಇರುತ್ತೆ, ಅದರಿಂದ ಮತ್ತೆ ಫ್ಲ್ಯಾಶ್ ಬ್ಯಾಕ್ ಒಂದು ಇಲ್ಲಿದು ಅದು ಇಂಟರ್ವ್ಯೂ ಇದೆಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ. ಬಟ್ ನನಗೆ ಹೋಗ್ತಾ ಒಂಚೂರು ಅದೊಂದು ಸ್ವಲ್ಪ ಕ್ಲೈಮ್ಯಾಕ್ಸ್ ಇನ್ನೊಂದು ಚೂರು ಒತ್ತು ಕೊಟ್ಟು ಇನ್ನೊಂದು ಸ್ವಲ್ಪ ಡೆಪ್ತಾಗಿ ಏನಾದರೂ ಚೆನ್ನಾಗಿ ಮಾಡಿದರೆ ಇನ್ನೂ ಇಂಪ್ರೆಸ್ ಆಗಿರೋದು. ಇನ್ನು BGM ಮತ್ತು ಸಾಂಗ್ಸು ರೆಗ್ಯುಲರ್ ಸಾಂಗ್ಸು ಸ್ಕ್ರೀನ್ ಮೇಲೆ ಚೆನ್ನಾಗಿದೆ. ಸಾಂಗ್ಸು ಅದೇ ಇರೋದೇ ಒಂದು 3-4 ಸಾಂಗ್ಸ್ ಇದೆ. ಸಾಂಗ್ಸ್ ಓಕೆ. ಆ್ಯಂಡ್ BGM ಬ್ಯಾಕ್ಗ್ರೌಂಡ್ ಸ್ಕೋರು ಅಷ್ಟೇ ತುಂಬ ಚೆನ್ನಾಗಿದೆ. ನನಗೆ ಮೇಯ್ನ್ ಏನಂದರೆ ಕೆಲವೊಂದು ಸೀನ್ಸಲ್ಲಿ ತುಂಬ ಹೈಲೈಟ್ ಮಾಡಿದ್ದಾರೆ ಅನಿರುದ್ಧು. ಅಂದರೆ ಪ್ಲೇನ್ ಸೀನ್ಸ್ನು ತುಂಬ ಹೈಲೈಟ್ ಮಾಡೋಕ್ಕೆ ಹೋಗಿದ್ದಾರೆ BGM ಇಂದ. ಅದು ಓಕೆ, ಅದು ಒಳ್ಳೆ ಥಿಯೇಟ್ರಲ್ಲಿ ನೀವು ಇದನ್ನ ನೋಡಿದ್ರೆ ನಿಮಗೆ ಅದು ಫೀಲ್ ಆಗುತ್ತೆ. ಇದೆಲ್ಲ ರೀರೆಕಾರ್ಡಿಂಗ್ ಆಗಿರ್ಬೋದು, ಎಲ್ಲ ಚೆನ್ನಾಗೇ ಮಾಡಿದ್ದಾರೆ ಅಷ್ಟೇ. ಪಾಸಿಟಿವ್ ಅಷ್ಟೇ. ಸರ್, ಓವರ್ ಆಲ್ ಆಗಿ ಈ ಸಿನಿಮಾ ಬಗ್ಗೆ ಆಡಿಯನ್ಸ್ಗೆ ಏನು ಹೇಳಕ್ಕೆ? ಅದೇ ಈಸಿಲಿ ಒನ್ ಟೈಮ್ ವಾಚ್, ಆರಾಮಾಗಿ ಒನ್ ಟೈಮ್ ವಾಚ್. ನಾಟ್ ಲೈಕ್ ಸಕ್ಕತ್ತಾಗಿರೋ ಮೂವಿ ಹಂಗಿಗೆ ಅಂತಲ್ಲ, ಆರಾಮಾಗಿ ಈಸಿಲಿ ಒನ್ ಟೈಮ್ ವಾಚ್. ಏನಾದ್ರು ಒಂಚೂರು ನಾನು ಹೇಳ್ದಂಗೆ ಒಂದು ಸ್ವಲ್ಪ ಲೇಟರ್ ಆಫ್ ಸೆಕೆಂಡ್ ಹಾಫಲ್ಲಿ ಒಂಚೂರು ಇನ್ನೊಂದು ಸ್ವಲ್ಪ ಎಮೋಷನಲ್ ಡೆಪ್ತ್ ಆಗಿರ್ಬೋದು ಅಥವಾ ಒಂಚೂರು ಚೆನ್ನಾಗಿ ಬರ್ಕೊಂಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಮೂವೀಸ್ ಆಗ್ತಿತ್ತು. ಅಲ್ಲೊಂಚೂರು ನನಗೆ ಇದಾಯಿತು. ಬಟ್ ನಮಗೆ ಈಗ ಹೆಂಗಾಗ್ಬಿಟ್ಟಂದ್ರೆ, ಈಗ ನೋಡಿ, ಈಗ ಹಿಂದ್ಗಡೆ ಲೈಕ್ ಸೂ ಫ್ರಮ್ ಸೋ ಆಗಿರ್ಬೋದು, ನಮ್ಮ ಕನ್ನಡ ಫಿಲಿಮ್ಸು ನರಸಿಂಹ ಆಗೋದು ಎಲ್ಲ ನೋಡ್ಬಿಟ್ಟು ಒಂದು ಹೈಪಲ್ಲಿ ಇದೀವಿ ಈಗ. ಯಾಕಂದರೆ ಅವೆಲ್ಲ ವಿತ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇಂದ ಹೋಗಿದ್ದು ನಾವು. ಈಗ ಸೂ ಫ್ರಮ್ ಸೋ ಯಾರು ಆ ರೇಂಜಿಗೆ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾರೋ ನಾರ್ಮಲ್ ಏನೋ ಹೇಳ್ತಾರೆ ಆಡಿಯನ್ಸು ರಿವ್ಯೂಸ್ ಕೊಟ್ಟರೆ ಅಂತ ಹೋಗಿ ಕುಂತಾಗ ನಮಗೆ ಅದು ಹೆಂಗೆ ಅನಿಸ್ತೇಳಿ, ಅಂದರೆ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಇದ್ದು ಹೋದಾಗ ಅಲ್ಲಿ ಹೊಸತನ ಬಂದಾಗ ಅದು ನಿಜವೂ ಹೈಪ್ ಆಗುತ್ತೆ. ಸೊ ಇದು ಹೈಪ್ ಮಾಡಿ ನಾವು ಅದೇ ಹೈಪಲ್ಲಿ ಹೋಗಿರ್ತೀವಿ. ಅದೊಂಚೂರು ಎಲ್ಲೋ ಅದು ಒಂದು ಚೂರು ಅದು ಕನೆಕ್ಟ್ ಆಗಲಿಂದಾಗ ಅದು ತುಂಬ ಡಿಸಪಾಯಿಂಟ್ ಆಗುತ್ತೆ. ಇದ್ರಲ್ಲಿ ಹಂಗೆ ಆಗಿದ್ದು ಅಂತ ನನಗೆ. ಅಂದರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ವಿಜಯ್ ದೇವರಕೊಂಡ ಒಳ್ಳೆ ಪ್ರೊಡಕ್ಷನ್ ಹೌಸ್, ಒಳ್ಳೆ ಡೈರೆಕ್ಷನ್, ಬಟ್ ಅದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನನಗೆ ಆ್ಯಕ್ಚುಲಿ ಟೀಸರ್ ಸಖತ್ತು ಇಂಪ್ರೆಸ್ ಮಾಡ್ತಾನೆ. ಈಗ ಫಿಕ್ಸ್ ಆಗಿದ್ದೆ ಟೀಸರಿಂದ. ಟೀಸರ್ ನೋಡಿದ ತಕ್ಷಣ ಇಲ್ಲ ಇದು ಥಿಯೇಟರ್ ನೋಡ್ಬೇಕಂತ. ಕಮ್ ಟು ಟ್ರೈಲರ್ ಬಂದಾಗ ನನಗೆ ಯಾಕೋ ಒಂಚೂರು ಮತ್ತೆ ನಾರ್ಮಲ್ ಏನೋ ಹೋಯ್ತಾ ಅಂತ ಅನಿಸ್ತು. ಬಟ್ ಸ್ಟಿಲ್ ಇಲ್ಲ, ಥಿಯೇಟ್ರಿಗೆ ಏನಾದರೂ ಮಾಡಿರ್ತಾರೆ, ಒಂಚೂರು ಏನಾದರೂ ಮಾಡಿರ್ತಾರೆ ಅಂತ ಅನಿಸ್ತು ನನಗೆ. ಅದೇ ಇದರಿಂದ ಬಂದೆ ಓಕೆ ವರ್ತ್ ವಾಚಿಗೆ. ಬಟ್ ಸ್ಟಿಲ್ ನಾನು ಹೇಳೋದು ಇನ್ನೊಂಚೂರು ಚೆನ್ನಾಗಿ ಮಾಡ್ಬೋದಾಗಿತ್ತು ಅವರು. ಯಾಕಂದರೆ ಅವ್ರ ಹತ್ರ ಪ್ರೊಡಕ್ಷನ್ ಇತ್ತು, ವಿಜಯ್ ದೇವರಕೊಂಡ ಒಳ್ಳೆ ಆ್ಯಕ್ಟಿಂಗ್ ಇತ್ತು. ಆಮೇಲೆ ಸ್ಟಿಲ್ ಅವ್ರು ಇದಕ್ಕೋಸ್ಕರ ತುಂಬ ಲೈಕ್ ಬಾಡಿಯಿಂದ ಹಿಡಿದು ಪ್ರತಿಯೊಂದು ಅವರು ಇನ್ವೆಸ್ಟ್ ಮಾಡಿದ್ದಾರೆ ಮೂವಿಗೆ. ಸೊ ಇನ್ನೊಂಚೂರು ಇದು ಮಾಡಿದರೆ, ಡೆವಲಪ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಆಗ್ತಿತ್ತು. ಇನ್ನೊಂದು ಮೇಯ್ನ್ ರೀಸನ್ನು ನನಗೆ ಈ ಸೆಕೆಂಡ್ ಪಾರ್ಟ್ ಅಂತ ಏನಕ್ಕೆ ತೈತಾರೆ ಅಂತ ನನಗೆ ಒಂದು ಅರ್ಥ. ನಿಮ್ಮ ಹತ್ರ ಸ್ಟೋರ್ ಇದ್ದರೆ ಡೆವಲಪ್ ಮಾಡಿ. ಈಗ ಬಾಹುಬಲಿ ಆಗಿರ್ಬೋದು, KGF ಆಗಿರ್ಬೋದು, ಸ್ಟೋರ್ ಇತ್ತು, ಅದನ್ನು ತೊಗೊಂಡೋದು. ಈಗ ಕಾಂತಾರ ಫಸ್ಟ್ ಪಾರ್ಟ್ ತೆಗೆದ್ರು, ಈಗ ಅದು ಈ ಅಂತಲೇ ಹೋಗಿದ್ದವ್ರು, ಮುಂದಕ್ಕೆ ಹೋಗಿಲ್ಲ. ಅಂದರೆ ಹಿಂದ್ಗಡೆ ಒಂದು ಸ್ಟೋರಿ ಹೇಳಂತ ಬಂದು ಈ ಥರ ಸ್ಟೋರಿ ಇದ್ದರೆ ಮಾಡ್ಬೋದು. ಇಲ್ಲೂ ಅಷ್ಟೇ, ಮತ್ತೆ ಅದೊಂದು ಸೆಕೆಂಡ್ ಪಾರ್ಟಿಗೆ ಬರ್ತವೆ. ಸೆಕೆಂಡ್ ಪಾರ್ಟ್ ಇದಕ್ಕೆ ಅಂದರೆ ಇಂಟರ್ಲಿಂಕ್ ಮಾಡಿ ಇಟ್ಟಿದ್ದಾರೆ. ಫಸ್ಟ್ ಪಾರ್ಟೇನೆ ಇಂಪ್ರೆಸಿವ್ ಆಗಿಲ್ಲ ಅಂದಾಗ ಅದೇ ಈ ಕೆಲವ್ರಿಗೆ ಏನು ಇಂಪ್ರೆಸ್ ಆಗ್ಬೋದೇನೋ ಗೊತ್ತಿಲ್ಲ. ಬಟ್ ಸ್ಟಿಲ್ಲು ನೀವು ಅದನ್ನು ಸುಮ್ಮನೆ ಸೆಕೆಂಡ್ ಪಾರ್ಟ್ ಮಾಡಬೇಕು ಅಂತಲೇ ಕೆಲವೊಂದು ಹೆಂಗೆ ಮಾಡ್ಬೇಕಾಗತ್ತೆ, ಕೆಲವೊಂದು ಸರಿ ಸ್ಟ್ರೆಚ್ ಮಾಡ್ಬೇಕಾಗುತ್ತೆ ನಾವು ಸ್ಟೋರಿನ. ಇಲ್ಲ ಇದು ಇಲ್ಲಿ ತೋರಿಸೋದು ಬೇಡ, ಸೆಕೆಂಡ್ ಪಾರ್ಟಲ್ಲಿ ತೋರಿಸೋಣ, ಸೊ ಚೆನ್ನಾಗಿರುತ್ತೆ ಅನ್ನೋದಾಗ ಹಂಗಾದಂಗೆ ಆಯ್ತು ನನಗಿದು. ಕ್ಲೈಮ್ಯಾಕ್ಸು ರಶ್ ಆದಂಗೆ ಆಯಿತು. ಅದು ಅವಶ್ಯಕತೆ ಇಲ್ಲ. ಇದು ಆ್ಯಕ್ಚುಲಿ ಈಸಿಲಿ ಒಂದು ಪಾರ್ಟಲ್ಲಿ ಆರಾಮಾಗಿ ಮುಗಿಸ್ಬೋದಾಗಿತ್ತು. ನನಗೆ ಹಂಗೆ ನೋಡ್ಕೊಂಡ್ರೆ ಇಂಟರ್ವ್ಯೂಲ್ಗೆ ಫಿಲ್ಮ್ ಮುಗ್ದಂಗೆ ಫೀಲ್ ಆಯಿತು, ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ.
ಇಂಟರ್ವ್ಯೂ ಆದಮೇಲೆ ಇನ್ನೇನು ಅಲ್ಲೇನು ಇದಿರಲಿಲ್ಲ, ಬಟ್ ಸ್ಟಿಲ್ ಓಕೆ, ಆರಾಮಾಗಿ ಒನ್ ಟೈಮ್ ವಾಚಬಲ್, ವರ್ತ್, ಬಟ್ ನಾಟ್ ಸೋ ವೆರಿ ಇಂಪ್ರೆಸ್ ಅಂತಿಲ್ಲ, ಆರಾಮ ಈಸಿ ಒನ್ ಟೈಮ್ ವಾಚಬಲ್ ಥಿಯೇಟ್ರಲ್ಲಿ.